ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. 4ನೇ ದಿನದ ರೈಡ್ ಸ್ಟಾರ್ಟ್ ಮಾಡೀವಿ. ಈಗ ದೇವಿ ತ್ರಿಶೂರ್ನಾಗ ಆ್ಯಂಡ್ ನಾವು ಹೊಂಟೇವಿ ಖುಜುಪಲ್ಲಿ ಬೀಚ್. ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಐತಲ್ರಿ ಅಂತ, ಅದನ್ನು ನೋಡ್ಬೇಕಂತ ಹೊಂಟೇವಿ. ಸೊ ಅದು ಇಲ್ಲಿಂದ 53 ಕಿಲೋಮೀಟ್ರ್ ಐತಿ. 1.5 ತಾಸು ಟೈಮ್ ಆಕೈತಿ. ಈಗ ಟೈಮ್ 9:10 ಆಗೈತಿ. ಹಾಂ, ಒನ್ ವೇ ಐತಿ. ಅಪ್ಪು ಅಲ್ಲಿದವನು ಕಾರ್ ತಂದ, ಇವನು ಕಾರ್ ತಂದಿದ. ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಶ್ಯೂ, ನಮ್ಮ ಗೂಗಲ್ ಮಹಾರಾಜ ಸಂದಿಂದ ಕರ್ಕೊಂಬಂದ್ಬಿಡ್ತಾನೆ ರೀ. ಆ್ಯಕ್ಚುಲಿ ಅಲ್ಲೇ ಹೊಳ್ಬೇಕಿತ್ತು, ಅದು ಒನ್ ವೇ ಇತ್ತು. ಇಲ್ಲಂದ್ರೂ ಭಾಳ ಶಕ್ಯ ಅದ. ನಮ್ಮ ರೂಮ್ ಚೆಕ್ಔಟ್ ಮಾಡಿ 5 ಮಿನಿಟ್ ಆಗಿಲ್ಲ. ಜಾಗ ಹಾಕೊಂಡು ತಿರುಗಿ ಒಳಗಿಂದೆಲ್ಲ ತೊಯ್ದೇ ಬಿಟ್ಟೈತಿ. ಆ್ಯಕ್ಚುಲಿ ನಾವು ಬೀಚ್ ಸನಿ ಅದೇವಿ, ಸೊ ಅದಕ್ಕೆ ಹ್ಯೂಮಿಡಿಟಿ ಜಾಸ್ತಿ ಇರ್ತೈತಿ ಇಲ್ಲಿ. ಆದುದರಿಂದ ಶೆಕೆ ಭಾಳ. ಇಲ್ಲಿ ಟ್ರಾಫಿಕ್ಕೇ ಜಾಸ್ತಿ. ಹೈವೇನೂ ಇದೆ, ಸ್ಟೇಟ್ ಹೈವೇನೂ ಇದೆ, ನಾರ್ಮಲ್ ರೋಡು ಇದೆ, ಎಲ್ಲನೂ ಇದೆ. ಅದಕ್ಕೇನಾಗಿಬಿಡ್ತೈತಿ, ಟ್ರಾಫಿಕ್ ಜಾಸ್ತಿ ಆಗಿ ಹಿಂಗಾಗಿಬಿಡ್ತೈತಿ ನೋಡ್ರಿ. ಅವು ದೊಡ್ಡ ದೊಡ್ಡ ಬಸ್ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಟ್ರಕ್ಗಳದು ಎಲ್ಲ ಇದೇ ದಾರಿಗೆ ಬರೋದ್ರಿಂದ ಈ ಪರಿ ಜಾಸ್ತಿ ಟ್ರಾಫಿಕ್ ಆಗಿಬಿಡ್ತೈತಿ. ಅಂದರೆ ಇದ್ರಾಗ ಪ್ರಾಬ್ಲಮ್ ಏನಾಗತ್ತೇನ, ನಾವು 1 ತಾಸನ್ನ ಹೋಗಿ ಮುಟ್ಟು ಜಾಗ ಏನಿರ್ತಾವಲ್ಲ 2 ತಾಸು ಆಕೈತಿ, ಇಲ್ಲ 3 ತಾಸು ಆಕೈತಿ. ವೆಹಿಕಲ್ ಜಸ್ಟ್ ಮೂವಿಂಗ್ನಾಗಿದ್ರು ಏನು ಪ್ರಾಬ್ಲಮ್ ಇಲ್ಲ. ನಿಂದ್ರೆ ಬಾಡ್ರೆ ಹೊಟ್ಟೆ ವೆಹಿಕಲ್ ನಿಂತು ಮನುಷ್ಯ ಬೇಸರ ಆಗಿಬಿಡ್ತೈತಿ. ನೋಡಿ ಹಿಂಗೆ ಕಿತ್ತು ಹಿಂಗೆ ಹೊಡಿಬೇಕಾಕೈತಿ ಗಾಡಿ. ಖುಜುಪಲ್ಲಿ ಬೀಚ್ದಿಂದ ದ ಕ್ಯಾಪಿಟಲ್ ಸಿಟಿ ಆಫ್ ಕೇರಳ ತಿರುವನಂತಪುರಂ ಕಡೆ ಹೋಗ್ತೀವಿ ರೀ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅದು 230 ಕಿಲೋಮೀಟ್ರ್ನೇ ಐತ್ರಿ. ಅಂದರೆ ಆ ಬೀಚ್ ಹಿಡ್ಕೊಂಡು. ಇಲ್ಲಿ ಒಂದು ಪ್ರಾಬ್ಲಮ್ ಟ್ರಾಫಿಕ್ ಆದರೆ, ಇನ್ನೊಂದು ಪ್ರಾಬ್ಲಮ್ ಲ್ಯಾಂಗ್ವೇಜ್. ಅವ್ರು ಮಾತಾಡಿದ್ದು ನಮಗೆ ತಿಳಿಯೋದಿಲ್ಲ, ನಾವು ಮಾತಾಡಿದ್ದು ಅವ್ರಿಗೆ ತಿಳಿಯೋದಿಲ್ಲ. ಇನ್ನು ಅರ್ಧಂಬರ್ಧವ್ರಿಗೆ ಹಿಂದಿ ರೀ ಬರ್ತೈತಿ. ಅಚ್ಚ ಹೇ ಓ ಹೇ ಅಯೇ ಹೇ ತಂದ್ಕೇರ್ ಗಾಪರೆ ಕೂತ್ಬಿಡು. ಏನೂ ಮಾಡೋಕ್ಕೆ ಬರೋದಿಲ್ಲ. ಬೇರೆ ರಾಜ್ಯಕ್ಕೆ ಬಂದ್ರೆ ಸಹಿಸ್ಕೋಬೇಕ್ರಿ ಎಲ್ಲ. ಹೇಗ ವಾ 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 ಈ ಕಡೆ ಓಹೋ ಏನು ಮಸ್ತ್ ಐತ್ಲ. ಅಲ್ಲೊಬ್ಬ ಮೀನು ಹಿಡಕ್ಕೆ ಹೋಗ್ಯಾನ. ಫೋಟೋ ತೆಗೆದ್ರೆ ಫುಲ್ ಮಸ್ತ್ ಬರ್ತಾವ. ಏನು ವ್ಯೂ ಐತದ. ದೇವಡೆ ಏನು ಮುಜಾವರ ಆದದ್ದು ಗೊತ್ತೇನ್ರಿ. ಜೀಸಸ್ ಕ್ರಿಸ್ಟ್. ಹೋ ಈ ಥರ ವ್ಯೂ ಏನು ಇಲ್ಲೇನು ಕಡಿಮೆ ಇಲ್ಲ. ಬೋಟ್ ಕಾಣೋದ ನೋಡ್ರಿ. ವಾ ವಾಹ್, ಜಸ್ಟ್ ಬಂತು ಬೀಚ್ ಇಲ್ಲಿದೈತಿ. ಇದ್ರ ಬಾಜುನೇ ಈ ಕಾಂಪೌಂಡ್, ಈ ಕಡೆಗ ಸಮುದ್ರ ಬಾಜುಕ್ಕೆ ಇದು ರೋಡ್ನ ನಾವು ಹೊಂಟೇವಿ. ಈ ರೋಡ್ ಅಂತೂ ಇಷ್ಟು ಸೆಕ್ಸಿ ಅದಾವಲ್ಲ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಅದಾವ, ನೆಕ್ಸ್ಟ್ ಲೆವೆಲ್. ಓಹೋ ಅಲ್ಲೈತ್ರಿ ಅದು. ಅಣ್ಣ ಅಲ್ಲೈತೆ. ಐ ಆಮ್ ಸಾರಿ ಬ್ರದರ್, ನಾ ಹಂಗೆ ಗಾಡಿ ಹೊಡ್ಕೋತ ಮುಂದೆ ಬಂದುಬಿಟ್ಟಿದೆ. ವಾ, ಲೈಫ್ನಾಗ ಈ ಫೀಲ್ ಬೇಕು ರೀ, ಈ ಫೀಲ್ ಬೇಕು. ಮಸೂಳೆ ಏನದು? ಮಸೂಳೆ
ಮಸೂಳೆ ಎಲ್ಲಿದು? ಆಮೇಲೆ ಶೆಲ್ ಏನು ಮತ್ತು ತಿಳಿಲತ್ತಿಲ್ಲಪ್ಪ ಏನಾಯ್ತೇನು. ಹರ್ರ ಅಂದಿದ್ದೀನಿ ಬಂದು ಅಲ್ಲಿ ಹೋಗು ನಡ್ರಿ. ಬೈಕ್ ಇಲ್ಲ ಚಲ ಈ ಕಡೆ ತೊಗೊಂಬಂದು. ಇಟ್ಸ್ ಪೀಸ್ ಹಿಯರ್. ವಾ 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 ಪೂರಾ ಬೀಚ್ ಖಾಲಿ ಐತಿ. ನಮ್ಮ ಮುಂದೆ ಅದೊಂದು ಫ್ಲೋಟಿಂಗ್ ಬ್ರಿಡ್ಜ್ ಕಾಣತ್ತೆ, ತೋರಿಸ್ಲೇನ್ರಿ? ನೋಡ್ರಿ ಎಲ್ಲಿ 2 ಬ್ಲಾಕ್ ಇತ್ತು ಯಾವ. ಈ ಟಿಕೆಟ್ ತೊಗೊಂಡೇವಿ, ಜಾಕೆಟ್ ಹಾಕೊಂಡೇವಿ, ಅಣ್ಣನು ರೆಡಿ ಆದ. 120 ರೂಪಾಯಿ ಒಬ್ರಿಗೆ ರೀ. ಆ್ಯಂಡ್ ಹೊಂಟಿವ್ರಿಪ್ಪ ಫ್ಲೋಟಿಂಗ್ ಬ್ರಿಡ್ಜ್ ಮ್ಯಾಗ. ಏನಿಲ್ಲ, ಏನು ಫ್ರೀ ಹಂಗೇನು ಅನ್ಸಂಗಿಲ್ಲ. ಆगे देखो नीचे नहीं. ಓಕೆ ವಾ ವಾ ಸೆಂಟ್ರ್ನಾಗ ನೋಡ್ಬೇಕೈತಿ. ವಾ ಇವು ಎದ್ದು ತೊಗಿತೈತಪ್ಪ ಇದು. ದಂಡಿಗೆ ಈ ದಂಡಿಗೆ ಹೋದ್ರಿ ಅಂದ್ರೆ ಬ್ಯಾಲೆನ್ಸ್ ಆಗ್ತೈತೆ. ಇಲ್ಲ ನೋಡ್ರಿ ಸೆಂಟ್ರ್ದಾಗ ಹಿಂಗೆ ಹೊಂಟ್ರಂದ್ರೆ ಸುಮ್ಮನೆ ಬಂದ್ಬಿಟ್ಟೇವ್ರಿ, ಏನೂ ಇಲ್ಲ. ಹೌದು ಕೊಡ್ತೀವಿ. वेव्स बहुत जोर नहीं है, थोड़ा थोड़ा है. इवनिंग ಅದಕ್ಕೆ ये कहाँ बंदा रहता क्या? हो उसके नीचे एंकर ಹಾಕಿರ್ತಾರ ತಮ್ಮ ಇಲ್ಲಿ ಬಡ್ಯಾಗ. ಅದು ಬಿಚ್ಚ ಹೋಗ್ಬಾರ್ದತ್ತೆ. ಇಲ್ಲಾಂದ್ರೆ ಹಿಂಗೆ ಹೋಗ್ಬಿಡ್ತಾವೆ. ಓ ತುಮ್ಮೆ ಚೋಡ क्या ऐसा खुल के गया वो दोनों पीस ಅಷ್ಟೇ. ಈಗ ಅಲಿಗಳು ಬರ್ತಾವಲ್ಲ ಹಿಂಗೆ ಮ್ಯಾಗ ಕೆಳಗೆ ಮ್ಯಾಗ ಕೆಳಗೆ. ಆ್ಯಕ್ಚುಲಿ ನೀವು ಸೆಂಟ್ರ್ನಾಗ ಇದ್ರಿ ಅಂದ್ರೆ ನಿಮಗೆ ಏನೂ ಅನ್ಸೋದಿಲ್ಲ, ಸುಮ್ಮ ಬರ್ತೀರಿ ಸುಮ್ಮ ಹೋಗ್ತೀರಿ. ನೀವು ದಂಡಿಗೆ ಬಂದ್ರಿ ಈ ಕಡೆ ಒಂದು ಕೈ ಹಿಡ್ಕೊಂಡು ಹೋದ್ರಿ ಅಂದ್ರೆ ಸ್ವಲ್ಪ ಅಂಜಿಕೆ ಬರ್ತೈತಿ. ಫಿಶ್ ಹಾಂ 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 ದಿಕ್ ರहा है. ಏನು ಫಿಶ್ फिश मीना थोड़ी बहुत है. ये पूरा अरेबिक सी है. ಮತ್ತೆ ನಿನಗೆ ಮಿಕ್ಸ್ ಬರ್ಬೇಕಾ? ಈಗ ಒಂದೆರಡು ಫೋಟೋ ತೊಗೊಂಡ್ರಿ. ಫೋಟೋ ತೊಗೊಂಡು ಇಲ್ಲಿಂದ ಎಷ್ಟೇ ದೂರ ಬೋಟ್ ಕಾಣತ್ತಿಲ್ಲ ಗೊತ್ತಿಲ್ಲ, ಝೂಮ್ ಮಾಡಿ ತೋರಿಸಿನಂತ. ಕಾಣ್ತೇನ್ರಿ ಅಷ್ಟು ದೂರ ಅದ ಬೋಟ್. ಅದೊಂದು ಐತಿ, ಈಗ ಇಲ್ಲಿ ಅದಾವ. ಇದಂತ್ರ ಕಾಣೋದಿಲ್ಲ, ಭಾಳ ಅಂದ್ರೆ ಭಾಳ ದೂರ ಐತಿ. ಹಾಂ ಇಲ್ಲದ ನೋಡ್ರಿ, ಎಷ್ಟು ದೂರ ಬೋಟ್ ಅದಾವ್ರಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮಿಂಗ್ ಬರ್ಬೇಕ್ರಿ ಇಲ್ಲಿ. ಏನು ಮಾಡೋದು ನಮ್ಗೆ ಗೊತ್ತಿದ್ದಿಲ್ಲ, ಬಂದೇವು, ನೋ ಪ್ರಾಬ್ಲಮ್. ಯಾರೂ ಇದ್ದಿದ್ದಿಲ್ಲ, ಗದ್ದಲು ಇದ್ದಿದ್ದಿಲ್ಲ. ಹಾಂ ಹಾಲ್ಟ್ ಮಾಡಿ ಇಲ್ಲೇ ಬೀಚ್, ನೋ ಪ್ರಾಬ್ಲಮ್. ಏನದು ಇನ್ನು 10 ದಿನ ಹೋದ್ರೂ ಪರವಾಗಿಲ್ಲ. ಸಣ್ಣವರಿದ್ದಾಗ ಬುಕ್ ನಾವು ಓದ್ತಿದ್ದೆವು. ತಿರುವನಂತಪುರಂ ಕೇರಳ ಎಂದು ಕ್ಯಾಪಿಟಲ್ ಸಿಟಿ ಆಫ್ ಕೇರಳ. ಕ್ಯಾಪಿಟಲ್ ಸಿಟಿ ಆಫ್ ಕೇರಳ ತಿರುವನಂತಪುರಂ ಅಂತ ಹೇಳಿ ಅವಾಗ ಕೇಳಿದ್ದು. ಈಗ ನಮ್ಮ ಬೈಕ್ ಮ್ಯಾಗೆ ನಾವು ಅಲ್ಲಿ ಟ್ರಾವೆಲ್ ಮಾಡತ್ತೀವಿ. ವಾಹ್ क्या बात है, क्या बात है, क्या चीज़ है, क्या चीज़ है. वाह वाह. क्या 4 बजे क्लास हो है बच्चों का क्लास. ಓ ಶೇಟ್ 12:30 ಆಯ್ತು ರೀ. ಇಲ್ಲಿ ಇನ್ನು 4ಕ್ಕೆ ಓಪನ್ ಆಗೋದು ಹೇಳ್ತಾರೆ ಅವ್ರು. 500 मीटर जाना आना. उसके बाद में ಏನು 4ಕ್ಕೆ ಓಪನ್ ಆಕತ್ತೆ. ಸಾರಿ, ಮಜಾ ಆಯ್ತು ರೀ. ಎಷ್ಟು ಎಕ್ಸೈಟ್ಮೆಂಟ್ ಇತ್ತುಪ್ಪ. ಜಿಪ್ ಲೈನ್ ಮಾಡ್ಬೇಕೈತೆ. ಹೋಲ್ ಬಿಡ್ರಿ, ಇಲ್ಲೇ 4 ತನಕ ಕೂತೇವೆ ಅಂದ್ರೆ ನಮ್ಮದು ಮುಂದಿನ ಡೆಸ್ಟಿನೇಷನ್ ಎಲ್ಲ ಹಾಳಾಕೈತಿ. ಸೊ ವಿ ಹ್ಯಾವ್ ಟು ಲೀವ್. ಸೊ ಈಗ ಹೋಗ್ಬೇಕ್ರಿ. ಇಲ್ಲಿದೆ ಬಂಜಿ ಜಂಪಿಂಗ್. ಎಲ್ಲರೂ ಸಿಗ್ತಂದ್ರೆ ನೋಡೋಣ ದಮ್ರಿ. ಮ್ಯಾಗಿನ ಸೀದಾ ಡುಮುಕ್ ಕೆಳಗೆ ಹೋಗೋಣತ್. ಬೈ ಊಟದಾಯಿತು, ಎಲ್ಲ ಆಯಿತು. ರೋಡ್ ಮೇ ಬಿ ಸ್ವಲ್ಪ ಮುಂದೆ ಹೋಗೋಣ, ರೋಡ್ ಚೇಂಜ್ ಹಾಕಿರ್ಬೇಕಾ. ಇನ್ನೂ ಒಂದು 10-20 ಕಿಲೋಮೀಟ್ರ್ ಅಂತೂ ಇದೇ ಐತಿ. ಇನ್ನೂ 218 ಕಿಲೋಮೀಟ್ರ್ ಐತಿ. 5 ತಾಸು 32 ನಿಮಿಷ ತೋರಿಸ್ಲತ್ತೈತಿ. ಟೈಮು 1:10.
ಅಂದ್ರೆ 6-7ಕ್ಕೆ ಹೋಗ್ಬಿಡ್ತೆ. ಚಲೋ ಚಲೋ. ಓಹೋ, ಈ ಬೋಟ್ನಾಗ ಹೋಗ್ಬೇಕೇನ್ರಿ ಆ ಸೈಡ್? ಚಲೋ, ವಿ ಆರ್ ಇನ್ ಬೋಟ್. ಎಲ್ಲರೂ ಕುರಿ ಕುರಿ ತುಂಬ್ದಂಗೆ ತುಂಬೇರು ಉಸಿರು ಕುರಿ. ಈ ಒಂದು ಇನ್ಸಿಡೆಂಟ್ ಆಯಿತು, ಜಸ್ಟ್ ಉಳ್ದಿನ್ರಿ. ಜಸ್ಟ್ ಇಲ್ಲಿ ಮುಂದೆ ಕಾರ್ ಹೊಂಟಾನ, ಒಮ್ಮೆ ಅವನಿಂದ ನಾದೇನ್ರಿ ಇಲ್ಲಿ ಹೊಳೆದು ಬಂದೈತಿ. ಅವ ಇಂಡಿಕೇಟ್ರ್ ಕೊಟ್ಟಿಲ್ಲ, ಏನೂ ಸಿಗ್ನಲ್ ಕೊಟ್ಟಿಲ್ಲ, ಬರ ಹೊಳಿಸ್ಬಿಟ್ಟ. ಹೋಗಿ ಸೀದಾ ಇಡ್ತಿದ್ದೆ ಅವನಿಗೆ. ಅವ ಏನು ಮಿರರ್ದ ನೋಡ್ದೋ ಏನು ನೋಡ್ದೋ ಗೊತ್ತಿಲ್ಲ, ಹೊಳ್ಳಿ ಬಡ ಸೀದಾ ತಗೊಂಡ. ಬಾಪ್ರೆ ಅಂತ. ಇಲ್ಲಿ ಲೋಕಲ್ಸ್ ಹೆಂಗಿರ್ತಾರಂದ್ರೆ ಬಡ ಅವ್ರು ಡೈಲಿ ರೂಟೀನ್ ಇರ್ತೈತಿ. ಹಿಂಗೆ ಬಂದು ಹಿಂಗೆ ಉಳ್ಳೋದು, ಹಿಂಗೆ ಬಂದು ಹಿಂಗೆ ಹೋಗೋದು, ಅವಸರನಾಗಿರ್ತಾರೆ ಅವರು. ನಾವೇ ಸ್ವಲ್ಪ ನೋಡ್ಕೊಂಡು ಹಿಡಿಸ್ಬೇಕು. ಇಲ್ಲ ಇಷ್ಟು ಹಿಂದದೇನ್ರಿ, ನಾ ಅಷ್ಟೇ ಇಷ್ಟು ಹಿಂದದೇನಿ. ಇಲ್ಲಿ ಕಾರ್ ಐತೆ. ಒಮ್ಮೆ ಅವ ನಿಂತು ಆಗದಾಗ ಹಿಂಗೆ ಒಮ್ಮೆ ಟರ್ನ್ ತೊಗೊಂಬಿಟ್ಟ ಲೆಫ್ಟ್. ನಾ ಎಲ್ಲಿ ಹೋಗ್ಬೇಕು? ನನ್ನ ಗಾಡಿ ಸ್ಪೀಡ್ ಐತಿ 40, 50, 60 ಸ್ಪೀಡ್ನಾಗ ಇರ್ತೈತಿ. ನಂದು 60 ಸ್ಪೀಡ್ನಾಗ ಗಾಡಿ ಐತಿ. ಒಮ್ಮೆ ನಿಂದಿರ್ಬೇಕಲ್ಲ. ಒಯ್ದ ಈ ಸಂಧ್ಯಾ ಹೋಗಿ ಕೆಳಗೆ ಒಯ್ದ ಬಾಜಕ್ಕಿಂತ ಮುಂದೆ ತೊಗೊಂಡ್ಯಾರ ಗಾಡಿ ಅವ ಆ ಟ್ರಾಗ್. ಎಪ್ಪೋ, ಜಸ್ಟ್ ಮಿಸ್. ನಂದಕ್ಕೆ ಏನು ಹಾಕಿದಿಲ್ಲ, ಅವನ ಗಾಡಿ ಪೂರಾ ಸೈಡಿಂದ ಇಟ್ಟು ಹೋಗಿ ಬಿಡ್ತಿತ್ತು ಅವನು. ಏನೋ ಆಗೋದಿತ್ತು, ಏನೂ ಆಲರೆ ಭಾಳ ಚಲೋ ಆಯಿತು. ಏನು ಮಸ್ತ್ ವ್ಯೂ ಐತದು. ಅಲ್ಲಿರೋ ತೆಂಗಿನ ಗಿಡಗಳೆಲ್ಲ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ. ವಾ ಅನ್ನನೂ ಫುಲ್ ಮಜಾನಾಗ. ಆ ರೋಡ್ ಬಿಟ್ಟು ಬಂದೇವಲ್ರಿ, ಆ ರೋಡ್ನಾಗ ಬೇಸರ ಆಗೈತ. ಇಟ್ಟೇ ರೋಡ್ ಇತ್ತು, ಹಿಂಗೆ ಹೋಗೋದು ಹಿಂಗೆ ಬರೋದು, ಸ್ವಲ್ಪ ಮೂಡ್ ಆಫ್ ಮಾಡಿಬಿಟ್ಟಿತ್ತು. ಮತ್ತು ಚಲೋ ರೋಡ್ ಬಂದೈತಿ. ಮತ್ತು ಹಾಗೆ ವಾಪಸ್ ಜಾಲಿ. ಬೈಕಿಗೂ ರೆಸ್ಟ್ ಮಾಡಕ್ಕೆ ಬಿಟ್ಟೆ ಒಂದು 10 ನಿಮಿಷ. ನಮ್ಮ ಬಾಡಿಗೂ 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಟೇವಿ. ಎಳ್ನೀರು ಕುಡ್ದು ಬಾಡಿ ಹೈಡ್ರೇಟೆಡ್ ಮಾಡಿಕೊಂಡು ಒಂದು 10-15 ನಿಮಿಷ ಕೂತೇವಂದ್ರೆ ನಮ್ಮ ಜರ್ನಿ ಏನು ಬಾಳೋತಿಲ್ಲ ರೀ. ಇನ್ನು 145 ಕಿಲೋಮೀಟರ್ಸ್ ಅಷ್ಟೇ ಉಳ್ದೈತಿ. ಏನಿಲ್ಲ 3 ಅವರ್ಸ್. ಇದೇ ಹೈವೇ ಸಿಕ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೊತ್ತನ ಬಂದಿದ್ದು ರೋಡ್ ಇತ್ತಲ್ಲ, ರೋಡ್ ಚಲೋ ಐತಿ. ಆದರೆ ಇನ್ನು ಇಷ್ಟು 10 ರೋಡ್ ಅದಾವಲ್ಲ, ಈ ಕಡೆಯವರು ಬಂದರು ಈ ಕಡೆ ಹೋಗ್ಬೇಕು, ಹೋದವರು ಈ ಕಡೆ ಹೋಗ್ಬೇಕು. ಅವು ದೊಡ್ಡ ಗಾಡಿಗಳು ಏನು ಮಾಡ್ತಾ ಗೊತ್ತೇನು ರೀ, ಹಿಂಗೆ ಬಂದು ಅಂದ್ರೆ ನಮ್ಮ ಪೂರ ಲಾಕ್ ಆಗಿಬಿಡ್ತಿತ್ತು. ಪೂರ ರೋಡೇ ಲಾಕ್. ನಾವು ಹೋಗೋಕ್ಕೂ ಬರೋಂಗಿಲ್ಲ, ಬರೋಕ್ಕೂ ಬರೋಂಗಿಲ್ಲ. ಮತ್ತೆ ನಿಂದಿರ್ಬೇಕು, ಪೂರ ದಂಡಿಗೆ ಸರಿದು ಅವ್ರು ಹೋಗುತ್ತಾನ ಕಾಯಬೇಕು, ಆಮೇಲೆ ನಾವು ಹೋಗ್ಬೇಕು. ಅಂತದ್ರಾಗ ಮನೆಗಳು ಇಲ್ಲಿ ಬಾಜು ಅದಾವೆ. ಈಚೆ ಕಡೆಯಿಂದ ಯಾವ ಬರ್ತಾನೆ ಗೊತ್ತಾಗಂಗಿಲ್ಲ, ಈಚೆ ಕಡೆಯಿಂದ ಯಾವ ಬರ್ತಾನೆ ಗೊತ್ತಾಗಂಗಿಲ್ಲ. ಬಟ್ ಅವ್ನಿಗೆ ನಾವು ಏನಾರ ಹೊಡೆದಿದ್ದೆ ಅಂದ್ರೆ ಭೀ ಅವ್ನ ಗಾಡಿ ಏನು ಉಳಿತಿದ್ದಿಲ್ಲ. ಏನು ಸೈಡಿಂದ ನನ್ನ ಗಾಡಿ ಏನಾಗಲ್ಲ, ಪೂರ ಸೈಡ್ ಹೊಡಿತಿದ್ದಲ್ಲ. ಗೇಟ್ ಬಾಜು ಕವರ್ ಮಾಡ್ಯಾರ ಹೊಳಾತಿದ್ದ. ನಾ ಅದೇ ಗ್ಯಾಪ್ನ ಪಟ್ಟನೆ ಹೊರ ತೆಗೆದೆ ಅಂದಾಗ ಬರ್ತದೆ. ಇಲ್ಲ ಅಂದ್ರೆ ವಜಿತ್ರಿ ಏನೋ ಆಗೋದಿತ್ತು, ಏನೂ ಅಲ್ಲ. ಚಲೋ ಆಯಿತು. ತಿರುವನಂತಪುರಂ ಬರೀ 145 ಕಿಲೋಮೀಟ್ರ್ ಹೋಗೋನು. ವಿಡಿಯೋ ಇಲ್ಲಿ ಎಡಿಟ್ ಮಾಡೋದು ಆಗೋದಿಲ್ಲ. ಯಾಕೆ ಮುಂಜಾನೆ 9-10ಕ್ಕೆ ನಾವು ಬೈಕ್ನ ಕೂತೀವಿ ಅಂದ್ರೆ ರಾತ್ರಿ 8-9 ತನಕ ಬೈಕ್ ಓಡಿಸೋದಿರ್ತಿಲ್ಲ. ಸೊ ಊರಿಗೆ ಹೋಗಿ ಒಂದು 2-3 ದಿನ ಟೈಮ್ ತೊಗೊಂಡು ಆಮೇಲೆ ಎಲ್ಲ ಎಡಿಟ್ ಮಾಡಿ ಬಿಡಬೇಕು ಅನ್ನೋದು ಐತಿ. ಟೈಮ್ ಇತ್ತು. 300 kilometers in just 10 hours. ಇನ್ನೊಂದ್ಸಲ We cover 300 kilometers in just 10 hours. 10 minutes ರೀ ಹೋಗ್ಬಿಡೋಣ. ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಹಾಕ್ಸ್ಬೇಕಲ್ರಿ. ಇಂಕಿ ಫುಲ್ ಮಾಡಿಬಿಡೋಣ. ಫುಲ್ ಕರ ಫುಲ್. ನಾವು ಇದ್ದೀವಿ ತಿರುವನಂತಪುರಂ, ದ ಕ್ಯಾಪಿಟಲ್ ಸಿಟಿ ಆಫ್ ಕೇರಳ. 3 ಕಿಲೋಮೀಟ್ರ್ ಉಳಿತು. ಆ್ಯಂಡ್ ನಾಳೆ ನೋಡ್ರಿ ನಾಳೆ ಏನಾಕೈತೆ ಅನ್ನೋದೇ. ಸೊ ಇವತ್ತಂತರೂ ಅಪ್ರಾಕ್ಸಿಮೇಟ್ಲಿ 260 ಕಿಲೋಮೀಟ್ರನ್ನ ಓಡಿಸಂಗೆ ಐತ್ರಿ. ಆಗಿರ್ಬೋದು 260 ಕಿಲೋಮೀಟ್ರ್ ಆಗಿರ್ಬೇಕು. ಎಲ್ಲಂದ ತ್ರಿಶೂರ್ ಹಿಡಿದು
ಆಮೇಲೆ ಕುಜಿಪಲ್ಲಿ ಬೀಚ್ ಹೋಗಿ ಆಮೇಲೆ ಅಲ್ಲಿದಿಂದ ತಿರುವನಂತಪುರಂ ಬಂದೆವು. ಕ್ಯಾಲ್ಕುಲೇಟ್ ಮಾಡ್ಬೇಕ್ರೆ ಎಷ್ಟಾಗೈತೆ ಅಂತ ಹೇಳಿ. ಸೊ ಅಷ್ಟಾಗ ನಾಳೆ ಮತ್ತೆ ಸಿಗುವ ಮತ್ತೊಂದು ಹೊಸ ಬ್ಲಾಗಲ್ಲಿ. ಒಂದಿನ ನಾವು ಇಲ್ಲೇ ಇದ್ದೆವು. ಲಟ್ಸಿ ಏನಕ್ಕೈತಿ ಏನಿಲ್ಲ ಅನ್ನೋದು ನಾಳೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಬಾಯ್.